ಕೆಂಪೇಗೌಡ ಒಕ್ಕಲಿಗರ ವೇದಿಕೆಯಿಂದ ಅಗಲಿದ ಚೆನ್ನಮ್ಮನವರಿಗೆ ಶ್ರದ್ಧಾಂಜಲಿ. ಮೂಡಿಗೆರೆ ಪಟ್ಟಣದಲ್ಲಿ ಆಯೋಜಿಸಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡಿದ ಗಣ್ಯರು, ಶ್ರೀಮತಿ ಚೆನ್ನಮ್ಮನವರು ತಮ್ಮ ಜೀವನದುದ್ದಕ್ಕೂ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಅನೇಕ ಜನರ ಬದುಕಿಗೆ ಸ್ಪಂದಿಸಿದ ವ್ಯಕ್ತಿತ್ವ ಅವರದ್ದಾಗಿತ್ತು ಎಂದು ಸ್ಮರಿಸಿದರು. ಚೆನ್ನಮ್ಮ ಅಂದ್ರೆ ಏನು? ಚೆನ್ನಮ್ಮ ಅನ್ನೋ ಒಬ್ಬ ಹೆಣ್ಣು ನಮ್ಮ ದೇಶದ ಪ್ರಧಾನಿ ದೇವೇಗೌಡರ ಹೇಗೆ ಸೃಷ್ಟಿ ಮಾಡಿ ಅವರಿಗೆ ಛಲ ಧೈರ್ಯ ತಿಳಿಸಿ ಹೇಗೆ ಅವ್ರನ್ನ ಹೋರಾಟ ತಿಳಿಸಿ ಮಾಡಿದ್ರು ಅಂತ ನಿಮ್ಮೆಲ್ಲರೂ ಕೂಡ ಒಂದು ವಿವಿಧ ರೀತಿಯಲ್ಲಿ ಹೇಳಿದ. ನಮಗೂ ಕೂಡ ನಾವು ಕಣ್ಣಾರೆ ನೋಡಿಲ್ಲ, ಅವರ ಸಾಧನೆಯನ್ನ ನೋಡಿ ಹೆಣ್ಣು ಅಂದ್ರೆ ಏನು, ಹೆಣ್ಣು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದನ್ನ ಅವರು ತೋರಿಸಿಕೊಟ್ಟಿದ್ದಾರೆ ನಮ್ಮೆಲ್ಲರಿಗೂ ಅಂತ ನಾನು ಕೂಡ ಭಾವಿಸ್ತೀನಿ. ಸಮಾಜಕ್ಕೂ ಮಾಡಿದ್ರು, ಒಕ್ಕಲಿಗ ಜನಾಂಗಕ್ಕೂ ಮಾಡಿದ್ರು. ಯಾಕಂದರೆ ಇವತ್ತು ನಮ್ಮ ಚುಂಚನಗಿರಿ ಬೆಳೆದು ನಿಂತಿದೆ ಅಂದರೆ ಚೆನ್ನಮ್ಮರು ರೊಟ್ಟಿ ಇದ್ದದ್ದು ಭಕ್ತಿ ಮತ್ತು ನಮ್ಮ ಜನಾಂಗದ ಭಕ್ತಿ ಇತ್ತಲ್ಲ, ಅದು ಇವತ್ತು ನಮ್ಮನ್ನು ಒಕ್ಕಲಿಗರನ್ನ ರಾಜ್ಯದೊಳಗೆ ಗುರುಸಿದ್ದಾರೆ ಅನ್ನೋದಕ್ಕೆ ಚೆನ್ನಮ್ಮನ ಉದಾಹರಣೆ. ಯಾಕಂದರೆ ಇವತ್ತು ಅವತ್ತಿನ ಕಾಲದಲ್ಲಿ ಒಕ್ಕಲಿಗರು ನಮ್ಮ ರಾಜ್ಯದಲ್ಲಿ ಇರಲಿಲ್ಲ, ಆದರೆ ಇವತ್ತು ನಮ್ಮನ್ನು ಫಸ್ಟ್ ಸೆಕೆಂಡ್ ಆದರೆ ನಾವು ಒಕ್ಕಲಿಗರನ್ನು ಗುರುಸಿದ್ದಾರೆ. ಇಲ್ಲೇ ಮಾತಾಡೋದು ಸೇರಿ ಪೂಜೆ ಗೀಜೆ ಮಾಡಿ ಕೂತ್ಕೊಳ್ಳೋರು, ಹಾಕಿ ಮಾತಾಡಿಸಿ ಇಲ್ಲ ಪ್ರಸಾದ ಕೊಡೋರು. ನಾವು 3ನೇ ವರ್ಷದಲ್ಲಿ ಹೋದಾಗ ಬಾಳೆಹಣ್ಣೆಲ್ಲ ತಗೊಂಡು ಯೋಗಕ್ಷೇಮ ವಿಚಾರಿಸಿ ಒಂದು ಚೂರು ಹಾಲಿಂದಾಗೆ ಕಷ್ಟ ಸುತ್ತಲ್ಲಿ ಜಾಗಕ್ಕೆ ಹೋಗಪ್ಪ ಅಂತ ಹೇಳಿ ನಮ್ಮನ್ನೆಲ್ಲರೂ ಹೇಳಿ ಕಳಿಸಿದ್ರು. ಸಂಜೆ ಆಗಿತ್ತು, 3 ವರ್ಷದಿಂದ ಜಾಗಕ್ಕೆ ಬಂದಿದೆ, ವೆಹಿಕಲ್ಸ್ ಬಂದಿದೆ ಅಂತ ಹೇಳಿ ಆ ತಾಯಿ ಅವರ ಸರಳತೆ, ಸೇವಾ ಮನೋಭಾವ ಹಾಗೂ ಜನಪರ ಕಾಳಜಿ ಎಲ್ಲರಿಗೂ ಮಾದರಿಯಾಗಿತ್ತು. ಅವರ ಅಗಲಿಕೆಯಿಂದ ಸಮಾಜಕ್ಕೆ ಅಪಾರ ನಷ್ಟವಾಗಿದೆ ಎಂದು ಕಂಬನಿ ಮಿಡಿದರು. ಈ ಸಂದರ್ಭದಲ್ಲಿ ಕೆಂಪೇಗೌಡ ಒಕ್ಕಲಿಗರ ತಾಲೂಕು ಅಧ್ಯಕ್ಷ ಬ್ರಿಜೇಶ್ ಕಡಿದಾಳು, ರಂಜನ್ ಅಜಿತ್ ಮತ್ತು ಜಯರಾಮ್ ಗೌಡ, ರಘು ಜನ್ನಾಪುರ, ಲಕ್ಷ್ಮಣ್ ಗೌಡ, ಸುರೇಂದ್ರ, ಡಿಕೆ ಲಕ್ಷ್ಮಣ್ ಗೌಡ, ಮಂಚೇಗೌಡ ಮತ್ತು ಗೀತಾ ರಂಜನ್ ಅಜಿತ್, ರವಿಗೌಡ, ಪತ್ರಕರ್ತ ರಾಘವೇಂದ್ರ ಕೆಸವಳಲು ಸೇರಿದಂತೆ ವೇದಿಕೆಯ ಪದಾಧಿಕಾರಿಗಳು ಹಾಗೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಸುಮಾರು 6 ಜನ ಮಕ್ಕಳು, ಅವರಿಗೆ 4 ಜನ ಗಂಡು, 3 ಜನ ಹೆಣ್ಮಕ್ಳು, 2 ಜನ ಹೆಣ್ಮಕ್ಳು. ಆ ಕುಟುಂಬನ ಯಾವ ರೀತಿ ಸಾಕಿದ್ರು ಮತ್ತೆ ಈ ಹೋಗಿ ಬಂದವರು ಎಲ್ಲ ಇರ್ತಾ ಇದ್ರು. ನಾವು ಅವ್ರ ಕೈಲಿ ನಮ್ಮ ಇವ್ರು ಹೇಳ್ತಾ ಇದ್ರು, ನಾವು ಜೊತೆ ಊಟ ಮಾಡಿದ್ದೀವಿ, ನಿಮ್ಗೆ ಹೋದಾಗೆಲ್ಲ ಕಾಫಿ ಕೊಟ್ಟಿದ್ದಾರೆ, ಯಾರಿಗೂ ಕೂಡ ವಾಪಸ್ ಕಳಿಸಿಲ್ಲ ಅಂತೇಳಿ ನಾವು ಬೆಳಿಗ್ಗೆಲ್ಲ ಮನೆ ಮಾತಾಡ್ತಿದ್ದೆ ನಾನು ಕೇಳಿದ್ದು. ಬಟ್ ನಾನು ಹತ್ತಿರದಿಂದ ಅವ್ರನ್ನ ನೋಡಿಲ್ಲ. ಬಟ್ ಏನೇ ಆಗಲಿ, ಒಂದು ನಮ್ಮ ಒಕ್ಕಲಿಗರ ಸಮುದಾಯಕ್ಕೆ ಒಂದು ಆದರ್ಶವಾಗಿರ್ತಕ್ಕಂಥ ಒಂದು ನಮಗೆ ನಿಜ ಸಂಖ್ಯೆ. ನಾವು ಕೇರ್ಪೇಟೆನಲ್ಲಿ ಒಂದು ಹಾಸನದಲ್ಲಿ ಒಂದು ಜಾಬ್ ಬೇಕಿತ್ತು, ಹಾಲಿನ ಡೈರಿನಲ್ಲಿ. ನಾನು ರವಿ ಗೊಬ್ಬಳ್ಳಿ ಚಂದ್ರೇಗೌಡರು ಮತ್ತು ಕೇರ್ಪೇಟೆಯಲ್ಲಿ 2 ದಿನ ದೇವೇಗೌಡರು ಮನೆಗೆ ಹೋಗಿದ್ವಿ. ದೇವೇಗೌಡರು ಆ ಹಾಲಿನ ಡೈರಿ ಫೋನ್ ಮಾಡಿ ಆ ಜಾಬ್ನ ಕನ್ಫರ್ಮ್ ಮಾಡಿ ಈ ಅಮ್ಮ ನಮಗೆ ಕಾಫಿ ಕೊಟ್ಟು, ಈ ಅಮ್ಮ ನಾವು ಕಾರ್ ಹತ್ತೋದ್ರೆ ನಮ್ಮ ಕಾರ್ ಹತ್ತಿರದವರೆಗೂ ಕೆಳಗಡೆ ಇಳಿದು ಬಂದು ನಮ್ಮನ್ನು ತಿಳಿಸ್ಕೊಟ್ಟು ದೇವೇಗೌಡರು ಬೇರೆ ಜನ ಯೂಸ್ ಮಾಡ್ತಾ ಇದ್ದಾರೆ. ಮುಖಂಡರು ಹಾಗೂ ವೇದಿಕೆಯ ಪದಾಧಿಕಾರಿಗಳು ಶ್ರೀಮತಿ ಚೆನ್ನಮ್ಮನವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಮೌನಾಚರಣೆ ನಡೆಸಿ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಿದರು. ವರದಿ ಪಬ್ಲಿಕ್ 18 ನ್ಯೂಸ್ ಡೆಸ್ಕ್, ಮೂಡಿಗೆರೆ.